ಯಾವುದು ಶ್ರೀಮಂತಿಗೆ, ಯಾವುದು ಬಡತನ, ಯಾವುದು ಸುಖ ಅಂತ ಬಹಳ ಜನಕ್ಕೆ ಇನ್ನೂ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ನೆನ್ನೆ ಬೆಳಗ್ಗೆ 11 ಗಂಟೆ ಮಂಡ್ಯ ತೋಟದ ಮನೆ ಹತ್ರ ಹೋಗ್ತಾ ಇದ್ದೆ, ಹೊಸಳ್ಳಿ ರೋಡಲ್ಲಿ. ಯಾರೊಬ್ರು ರಿಟೈರ್ಡ್ ಕ್ಲರ್ಕು ಅಲ್ಲಿ ನಿಂತಿದ್ರು. ತುಂಬಾ ವಯಸ್ಸಾಗದೆ, ಗೌರವ ಕೊಡಬೇಕು. ಸರ್ ನಮಸ್ಕಾರ, ಚೆನ್ನಾಗಿದ್ದೀರಾ ಅಂದೆ. ಏನೋ ಚೆನ್ನಾಗಿವ್ನು ಏನ್ ಬೇಕಲ್ವ ಅಯ್ಯ, ಚೆನ್ನಾಗಿವ್ನ ಕನೋ, ನಾನೇ ನಿನ್ನಂಗೆ ತ್ರೀಕ ನಿಂತಿದ್ದಾನೆ ಅಂದ. ಆಯ್ತು ಬಿಡಿ ಸರ್, ನಂದೆ ತ್ರೀಕ ನಿಂತೀವನಿ, ನೀವು ಚೆನ್ನಾಗಿರಿ ಸರ್. ಆಮೇಲೆ ಸರ್ ನಿಮ್ಮ ಮಕ್ಕಳು ಅಂದೆ. 1991 ಇಸ್ವಿಲ್ ನನ್ನ ಮಗ ಡಿಸ್ಟಿಕ್ ರ್ಯಾಂಕು. SM ಕೃಷ್ಣವ್ರ ಸನ್ಮಾನ ಮಾಡಿದ್ರು ನನ್ನ ಮಗನಿಗೆ ಕರೆದು ಮನೆಗೆ. ಅವನು ಬಹಳ ಇಂಟೆಲಿಜೆಂಟ್, ಅವನು ಈಗ ಅಮೆರಿಕದಲ್ಲಿ ಅವನು ಸ್ವಂತ ಕಂಪ್ನಿನೇ ಇದೆ ಅವನು. ಪರವಾಗಿಲ್ಲ ಸರ್. ಎರಡನೇ ಮಗ ಅಂದೆ. ಎರಡನೇ ಬಹಳ ಇಂಟೆಲಿಜೆಂಟ್, ಸ್ವಲ್ಪ ವಿದ್ಯೆ ಕಮ್ಮಿ, ಬಹಳ ಬುದ್ಧಿವಂತ. ಅವನು ಹಂಗೋ ಹಿಂಗೋ ಮಾಡಿ ಸಿಂಗಾಪುರ ಸೆಟ್ಲ್ ಆಗ್ಬಿಟ್ನಲ್ಲ, ಅವನದು ಕಂಪ್ನಿ ಅದು. ಪರವಾಗಿಲ್ಲ ಸರ್. ಮಗಳು ಅಂದೆ. ಮಗಳಿಲ್ಲ, ಪಾಂಡವಪುರಕ್ಕೆ ಮದುವೆ ಮಾಡಿದ್ದೆ, ಅವ್ರ ಮಗ ಲಂಡನ್ನಲ್ಲಿ ಡಾಕ್ಟ್ರು, ಈಗ ಅವಳು ಅಲ್ಲೇ ಅವಳೆ. ಪರವಾಗಿಲ್ಲ ಸರ್. ನೀವು ಅಂದೆ. ಶುಗರ್ ಟೆಸ್ಟ್ ಮಾಡ್ಸಕ್ ಬಂದೀವಿ ಅಂದೆ. ಇದಾಗ ಬಿಸ್ತಲ್ಲಿ ನಿಂತಿದ್ದೀರಿ ಅಂದೆ. ನನ್ನ ತಮ್ಮನ ಮಗನ ಕರ್ಕ ಬಂದೆ ಕಣೆಯ ಬೆಳಗ್ಗೆ ಸ್ಕೂಟ್ರಲ್ಲಿ. ಒಳಗಡೆ ನಾನು ರಕ್ತ ತೆಗೆಸ್ತಾವನಿ, 200 ರೂಪಾಯಿ ಕೊಡ್ದೋಡಪ್ಪ, ಪೆಟ್ರೋಲ್ ಹಾಕ್ಸ್ಕೊಬತ್ತೀನಿ ಅಂತ ದುಡ್ಡು ಇಸ್ಕೊಂಡು ಈಚೆಗೆ ಬಂದ. ಈಗ ನೋಡಿದ್ರೆ ಗಾಡಿ ಇಲ್ಲೇ ಅದೇ, ಪೆಟ್ರೋಲ್ ಎಲ್ಲಿಗೆ ಹಾಕ್ಸ್ತಾ ಇದ್ದೋ ನಾವು ಅಂದ. ಎಲ್ಲೋ ಪಾಪ ಅವನು ಹಾಕ್ಸ್ಕೊತಾವ್ ಬಿಡಿ ಸರ್. ಆಮೇಲೆ ಮನೆಯಲ್ಲಿ ಸರ್ ನಿಮ್ದು ಅಂದೆ. ಇಲ್ಲಿ ಹಾಲಳ್ಳಿ ಕಣಯ್ಯ, ಮಂಡ್ಯ ಹಾಲಳ್ಳಿ ಕಟ್ಟಿಲ್ವ ನಾವು? ನಮ್ಮ ಮನೆ ನೋಡಿಲ್ಲ ನೀನು? ನೋಡು ನೋಡು, ಯಾವ MLA ಮನೆನೂ ಇಲ್ಲ, 60 ಚದರ ಮನೆ ನಮ್ದು. ಇರ್ಲಿ ಸರ್. ಆಮೇಲೆ ನಿಮ್ಮ ಹೆಂಗಸರು ಅಂದೆ. 6 ವರ್ಷ ಆಯ್ತು ಕಣೋ, ಸತ್ತೋಗ್ಬಿಟ್ಲು, ಕ್ಯಾನ್ಸರ್ ಆಗ್ಬಿಟ್ಟಿತ್ತು. ಅಯ್ಯೋ ಪಾಪ. ನಿನಗೆ ಹೇಳ್ದೆ ತಿಥಿಗೆ ಬರ್ಲಿಲ್ವಲ್ಲ ನೀನು ಟೈಮ್ ಇರ್ಲಿಲ್ಲ ಸರ್. ಆಮೇಲೆ ಊಟಕ್ಕೆ ಏನ್ ಮಾಡಿರಿ ಅಂದೆ ನಾನು. ಪಕ್ಕದ ಬೀದಿಲಿ ತಮ್ಮನ ಸೊಸೆ ಅವಳೆ ಮಾಡ್ಕೊಬಂದು ಕೊಡ್ತಾಳೆ ಅಂದ. ಅಲ್ಲಿಂದ ಹೊರಟವನು 3 ಗಂಟೆ ಯೋಚನೆ ಮಾಡ್ಕೋದೆ. 60 ಚದರ ಮನೇಲಿ ಗಾಳಿ ಸುತ್ತಂಗ್ ನಿಂತವನೆ. ತಮ್ಮನ ಸೊಸೆ ಇಟ್ಕಾಯಕ ಕೂತವನೆ. 12 ಗಂಟೆಲಿ ಇವನ್ ನೆಗದ್ ಬಿದ್ರು ಬೆಳಕರಿತ್ಲೆ ಬಂದು ನೋಡ್ತಾರ ಅವ್ರು ಬೇರೆ. ಒಂದೊತ್ತಲ್ಲಿ 19 ಅಂದ್ರು ಕೇಳೂರಿಲ್ಲ, ಹೇಳೂರಿಲ್ಲ. ಇನ್ನ ಇವನ್ ಸತ್ತೋದ ಮೇಲೆ 1 ವಾರ ಫ್ರಿಜ್ಜಲ್ಲಿ ಮಡಗ್ಬೇಕು, ಅವ್ರು 3 ಜನ ಬರ್ಬೇಕು ಅಲ್ಲಿಂದ. ತಿರ್ಗಿ ನನಗಂತಾನೆ, ನಾ ಸೂಪರ್ ಆಗಿ ಇವನಿ, ನೀ ತ್ರೀಕ ನಿಂತಿದೀಯ ಅಂತ. ಆಗ ಅನ್ಕಂಡೆ, ಶ್ರೀಮಂತ ನಾನು ಇವಯ್ಯನೋ ಅಂತ. ಹೇಳ್ಕೊಳ್ಳೋದಲ್ಲ ರೀ, ಹೇಳ್ಕೊಳ್ಳೋಕಲ್ಲ ಶ್ರೀಮಂತಿಗೆ. ನನ್ನ ಮಗ ದೊಡ್ಡ ಹುದ್ದೆ ಎಲ್ಲ ಅವನೇ, ನನ್ನ ಮಗಳು ಅಷ್ಟಲ್ಲ. ಆ ಹುದ್ದೆ ಅವ್ರು ಪಡೆದಿದ್ರು ನನ್ನ ಜೊತೆ ಎಷ್ಟು ಪ್ರೀತಿಯಾಗವ್ರೆ, ಅಪ್ಪ ಅಮ್ಮನ ಬಗ್ಗೆ ಎಷ್ಟು ಅಭಿಮಾನ ಇಟ್ಟವ್ರೆ. ಎಷ್ಟು ಕೋಟ್ಯಾಧಿಪತಿ ಆದ್ರೂ ಹುಟ್ಟದೂರ್ನ ಹಬ್ಬ ಅಂದ್ರೆ ಹೆಂಗ್ ಓಡ್ ಬರ್ತಾರೆ. ಇದು ಬೇಕಲ್ಲ ಶ್ರೀಮಂತಿಗೆ ಅಂದ್ರೆ. ನಾ ಬೆಳೀತಾ ಮುಲ್ಲೂರು ಪಾಸ್ ಆಗ್ಬಿಟ್ಟು ಒಂದೊಂದು ದೊಡ್ಡ ಊರು ಸೇರ್ಕೊಂಡು, ಒಳ್ಳೆ ಲೇಔಟ್ ಸೇರ್ಕೊಂಡೆ, ಅಪಾರ್ಟ್ಮೆಂಟ್ ತಗೊಂಡೆ. ಅಲ್ಲಿ ಅವ್ರವ್ರೆ, ಇಲ್ಲಿ ಇವ್ರವ್ರೆ ಅಂದ್ರೆ ಸಹಬಾಳ್ವೆನೇ ಶ್ರೀಮಂತಿಗೆ. ಸಹಬಾಳ್ವೆ, ಸಂಬಂಧಗಳು, ಸಮೃದ್ಧಿ. ಇದು ಅರ್ಥವೇ ಗೊತ್ತಿಲ್ಲದ ನನ್ನ ಮಗ ಅಲ್ಲ, ನನ್ನ ಮಗ ಎಲ್ಲ ದುಡ್ಡು ತಿಂತಾವ್, ಇಲ್ಲಿ ಬಂದು ಕೂತ್ಕೋದು, ಕೇಳ್ದವ್ರು ಹೇಳೋದು ನಮ್ಮ ಮಗ ಲಂಡನ್, ನನ್ನ ಮಗ ಲಂಡನ್ ಇರ್ಲಿ, ಸಂತೋಷ, ತಪ್ಪೇನಿಲ್ಲ, ಹೊಟ್ಟೆ ಕಿಚ್ಚು ಇಲ್ಲ. ಆದ್ರೆ ಒಂದ್ಸತಿ ಅರ್ಥ ಮಾಡ್ಕೋಬೇಕು, ಸುತ ನಿರ್ದೊಡೆಯನ್ನು ಮುಪ್ಪಿನಲ್ಲಾಗದ್ ಒಣಗಲ್ ಪೈರಿಗೆ ಬಾರದಿರ್ಪ ಮಳೆಯಂತೆ. ಮುಪ್ಪಿನ ಕಾಲದಲ್ಲಿ ಆಗದರು ಮಗನೂ ಒಂದೇ, ಒಣಗಿರು ಪೈರು ಬರ್ದರು ಮಳೆನೂ ಒಂದೇ ಅಂತ ದೊಡ್ಡವ್ರು ಹೇಳೋ. ಮುಪ್ಪಿನ ಕಾಲದಲ್ಲಿ ನಿನ್ನ ಮಗ ಆಗದೆ ಆದ್ಮೇಲೆ ಏನ್ ಪ್ರಯೋಜನ? ಪೈರು ಒಣಿಕೊಂಡಾಗ ಬರ್ದೆ ಮಳೆ, ಭತ್ತ ಕೊಯ್ಯೋಗ ಬಂದ್ರೆ ಏನ್ ಪ್ರಯೋಜನ? ಹಂಗಾಗ್ತದೆ ಬಾಳು. ಅದಕ್ಕೆ ಯಾವತ್ತು ವೃದ್ಧಾಪ್ಯವನ್ನ ನಾವು ಗೌರವಿಸ್ಬೇಕ್ರಿ. ಒಬ್ಬ ವ್ಯಕ್ತಿ ತಿರ್ಕೊಂಡ್ರು, ಅವ್ರು ತಿಥಿ ಮಾಡಿದ್ರು, 5,000 ಜನಕ್ಕೆ ಊಟ ಹಾಕಿದ್ರು, ನನ್ ಕರ್ಸಿ ಪದಾಡ್ಸಿದ್ರು, ಕೈ ತುಂಬ ಹಣ ಕೊಟ್ರು ನಮಗೆ. ಇವಕ್ಕೆಲ್ಲ ಬೆಲೆ ಬರುದು ಯಾವಾಗ ಗೊತ್ತಾ? ಆ ತೀರ್ಕೊಂಡ್ರ ವ್ಯಕ್ತಿಯ ಕೊನೆಗಾಲದ ಸ್ಥಿತಿ ಚೆನ್ನಾಗಿದ್ರೆ ಮಾತ್ರ. 6 ತಿಂಗಳು 1 ವರ್ಷ ಅಪ್ಪ ಮೂಲಕ್ ಬಿದ್ದಾಗ, ಅವ್ವ ಮೂಲಕ್ ಬಿದ್ದಾಗ ಅವ್ರು ಸೇವೆ ಮಾಡೋದು ಬಿಟ್ಬಿಟ್ಟು, ಅವ್ರಿಗೆ ಇಟ್ಕೊಡದೆ, ಅವ್ರು ನೋವು ಕೊಟ್ಟು, ಸತ್ರ ಸಾಕಲ್ಲಪ್ಪ ಅಂತ ಕಿಟಕಿ ಸಳಗ್ ನೆಣಕೊಂಡು ಅವ್ನು ಸೇವೆ ಮಾಡ್ಬಿಟ್ಟು, ಇಲ್ಲ 5,000 ಜನಕ್ಕೆ ಊಟ ಹಾಕ್ಸ್ಬಿಟ್ಟು ಶಿವಾರ್ದೊಮ್ಮೆ ಕರ್ಸಿ ಪದಾಡ್ಸ್ಬಿಟ್ರು ಆಗ್ಬಿಟ್ಟದ. ಜನ ನೆಗ್ತಾರಷ್ಟೇ, ಯಾರ ಕೂತ್ಕೊಂಡು ಇದು ಬೇರೆ ಕೇಡು ಅಂತ. ಆ ಕಾರ್ಯಕ್ರಮ ಹೆಂಗಿರ್ಬೇಕಂದ್ರೆ, ಹೆಂಗ್ ನೋಡ್ಕೊಂಡ್ರು ಗೊತ್ತಾ ಸಾರ್ ಅಂತಾರೆ ಎಷ್ಟೋ ಕಡೆ. ಆ ತಾಯಿನ ಹೆಂಗ್ ನೋಡ್ಕೊಂಡ್ಲು ಗೊತ್ತಾ ಸೊಸೆ?
ದೇವರು ಸರ್, ದೇವತೆ ಆ ತಾಯಿ. ಅಜ್ಜಿ 1 ವರ್ಷ ಆಯ್ತು, ಮೈ ತುಂಬ ಗಾಯ ಸರ್. ಅವ್ರ ಮಗ ಹೆಂಗ್ ನೋಡ್ಕೊಂಡ ಗೊತ್ತಾ ಸರ್? ಆಗ ಅನ್ನಿಸ್ತದ, ಹೃದಯ ತುಂಬ ಬರ್ತದೆ. ನಿಜ ಅಲ್ವೇನ್ರಿ? ಇದು ಕಾರ್ಯಕ್ರಮ ಅಂತ. ಅದಕ್ಕೆ ಯಾವತ್ತು ಬಂಧುಗಳೇ ಹಿರಿಯರನ್ನ ನೋಯಿಸೋದು ಬೇಡ, ಹಿರಿಯರನ್ನ ಗೌರವಿಸೋಣ. ಕಾರಣ ಯಾಕೆ ಅಂದ್ರೆ ಭಗವಂತ ಆಯಸ್ಸು ಆರೋಗ್ಯ ಅಂತ ಕೊಟ್ಬಿಟ್ರೆ ನಮಗೂ ಒಂದಿನ ಆ ಸ್ಥಿತಿ ಬರ್ತದೆ, ಕೊಟ್ಟು ಬಂದೇ ಬರ್ತದೆ. ಆಯಸ್ ಕೊಟ್ರೆ ಅಲ್ಲಿ ಗಂಡು, ಆಯಸ್ ಕೊಡಿದ್ರೆ ನಾವು ಹೋಯ್ತು. ಆಯಸ್ ಕೊಟ್ರೆ ವೃದ್ಧಾಪ್ಯ ಅನ್ನೋದು ಬಂದೇ ಬರ್ತದೆ. ಅದನ್ನ ಗೌರವ ಕಾಣೋಣ, ಗೌರವಿಸೋಣ ಅಂತೇಳಿ ಹೇಳ್ತಾರೆ. ಈ 4 ಜನ ಶಿವಯೋಗಿಗಳಾದಂತವರು ಭಗವಂತನ ದೃಷ್ಟಿಗೆ ಅಂತ ಬಂದವರು ಒಳಗಡೆ ಹೋಗ್ತಾ ಇದ್ರೆ ದ್ವಾರದಲ್ಲಿ ನಿಂತಿದ್ದ ಜೈವಿಜಯರು ಹೇಳ್ತಾರೆ, ನಿಲ್ಲಿ, ಹೊರಗೆ ಹೋಗಕೂಡದು. ನಾವು ಸ್ವಾಮಿಯ ಸಂದರ್ಶನಾರ್ಥಿಗಳು, ನಮ್ಮನ್ನು ತಡಿಬೇಡಿ, ಸುಮ್ಮನೆ ದಾರಿ ಬಿಡಿ. ಯಾರೇ ಆಗಲಿ ಈಗ ಬಿಡುವಲು ಸಾಧ್ಯವಿಲ್ಲ. ಯಾಕೆ? ಸ್ವಾಮಿಯ ದರ್ಶನಕ್ಕೆ ಯಾವ ಅಡ್ಡಿಯೂ ಇಲ್ಲವಲ್ಲ. ಬೇಕಾದಾಗಲೆಲ್ಲ ಭಕ್ತರು ಬಂದು ಅವನ ದರ್ಶನ ಮಾಡಬಹುದು ಎನ್ನುವಂಥದ್ದು ನಮಗೂ ತಿಳಿದಿದೆ. ಸುಮ್ಮನೆ ಅಡ್ಡಿ ಮಾಡಬೇಡಿ, ಬಿಡಿ ದಾರಿಯಿಲ್ಲ. ನಾವು ಅಡ್ಡಿ ಮಾಡುತ್ತಿಲ್ಲ, ನಿಮ್ಮಂತ ಬಡಜೋಗಿಗಳಿಗೆ ಇಲ್ಲಿ ಜಾಗವಿಲ್ಲ ಅಂತ ಹೇಳ್ತಾರೆ. ಸುಮ್ಮನೆ ಬರಡಿ. ಇದೇನಿದು? ಭಗವಂತನ ದರ್ಶನಕ್ಕೆ ಈ ರೀತಿಯ ಒಂದು ಅಡೆತಡೆಗಳೇ. ಸುಮ್ಮನೆ ನಮ್ಮನ್ನ ಕೆರಳಿಸಬೇಡಿ, ಸುಮ್ಮನೆ ದಾರಿ ಬಿಡಿ. ನಿಮ್ಮಂತ ಬಡಜೋಗಿಗಳಿಗೆ ಕೆರಳೆ ಬಂದರೇನು, ಇಲ್ಲದಿದ್ದರೇನು, ನೋನಂತೂ ಬಿಡುವುದು ಸಾಧ್ಯವಿಲ್ಲ. ಇದೇನಪ್ಪ ಇದು? ಸ್ವಾಮಿಯ ದರ್ಶನಕ್ಕೆ ಯಾವ ಅಡ್ಡಿಯೂ ಇಲ್ಲದಂತೆ ನಾವು ಹೋಗಬಹುದು ಅಂತ ಸ್ಥಿರವಾಗಿ ಸಂತೋಷವಾಗಿ ಬಂದರೆ ಬಾಗಿಲು ಕಾಯುವಂತ ಈ ಜೈವಜರಿಗೆ ಇಂಥ ಆಕ್ರೋಶವೇ? ಸುಮ್ಮನೆ ನಮ್ಮನ್ನು ತಡಿಬೇಡಿ, ಭಗವನ ದರ್ಶನಕ್ಕೆ ದಯಮಾಡಿಬಿಡಿ. ಬಿಡಲು ಸಾಧ್ಯವಿಲ್ಲ. ಏಕಿಲ್ಲ? ಏಕಿಲ್ಲವ? ತ್ರಿನೇತ್ರ, ಚತುರಾನನ, ಸಹಸ್ರಾಕ್ಷ ಅಂತವರೇ ಬಂದರು ಬಿಡದಂತವ ನಾವು ನಿಮ್ಮಂತ ಬಡಜೋಗಿಗಳನ್ನು ಬಿಟ್ಟು ಬಿಟ್ಟೇವೆ. ಬಿಡಲು ಸಾಧ್ಯವಿಲ್ಲ. ಭಗವಂತನ ದರ್ಶನಕ್ಕೆ ಇಂಥ ಅಡ್ಡಿಯೇ? ಅಡ್ಡಿಯಲ್ಲ. ಶ್ರೀಮನ್ ಲಕ್ಷ್ಮೀನಾರಾಯಣನ ಹಂತರ್ಬಿಳಾದ ಸಮಯವಿದು. ಒಳಗಡೆ ಯಾರನ್ನು ಬಿಡಕೂಡದೆಂದು ನಮಗೆ ಅಪ್ಪಣೆ ಆಗಿದೆ. ಸುಮ್ಮನೆ ಹೊರಟು ಹೋಗಿ. ಬಾಗಿಲು ಕಾಯುವರೊಡನೆ ನಾವ್ಯಾಕೆ ಚರ್ಚೆ ಮಾಡಬೇಕು? ಸುಮ್ಮನೆ ನಡೆದು ಹೋಗೋಣ. ಬೇಡ ಎಂದರು ದುರಹಂಕಾರದಿಂದ ಬರುತ್ತಿರುವ ತೊಲಗವಾಗಿ ಬೆಳೆದು ಹೋಗಿ. ವಿನಾಶಕಾಲ ವಿಪರೀತ ಬುದ್ಧಿ ದೇವರ ದೃಷ್ಟಿಗೆ ಅಡ್ಡಿ ಮಾಡಿದ್ದು ಅಲ್ಲದೆ ನಮ್ಮನ್ನು ತಳ್ಳುವಿರ. ನಿಮ್ಮಂತ ಬಡಜೋಗಿಗಳನ್ನು ಸುಮ್ಮನೆ ಬಿಟ್ಟಿರುವುದೇ ಹೆಚ್ಚು. ಈಗ ಹೊರಡುವೆರೆಯೋ ಇಲ್ಲ ನಮ್ಮಿಂದ ಸರಿಯಾಗಿ ಬೀಳುವುದು. ಶ್ರೀಪತಿಯ ದರ್ಶನಗೈದವ ತಾಪಸರಂ ತಳೆದ ದೋಷದಿ ನೀವೀಗಳ್ ಭೂಪೆಯ ತನಕ್ಕೆ ದುರ್ಗತಿಯ ಭೂಪಂ ನಿಮಗೆ ತಪ್ಪದೆಮ್ಮೆಯ ಶಾಪ ಅಂತ 4 ಜನ ಯಾವ ಯೋಗಿಗಳಾದವರು ಶಾಪ ಇವರಿಗೆ ದಿಗ್ಭ್ರಾಂತಿ ಆಗೋಯ್ತು. ಬನ್ನಿ ನಾವು ಹೋಗೋಣ ಅಂತ 4 ಜನ ಭಗವಂತನ ದರ್ಶನಕ್ಕೆ ಒಳಗಡೆ ಹೊರಟಾದಾಗ ಇವರಿಬ್ರಿಗೆ ಆಗಿರಬಾಗತ್ತೆ. ಸಹೋದರ, ಈಗ ತಾನೇ ಇಲ್ಲಿದ್ದವರು ಎಷ್ಟು ಬೇಗನೆ ಮಾಯವಾದರು. ಘೋರವಾದ ಶಾಪವನ್ನು ಕೊಟ್ಟು ಹೊರಟೇ ಹೋದರಲ್ಲ. ನಾವೀಗೇನು ಮಾಡಬಹುದು ಅಣ್ಣ? ಬ್ರಹ್ಮರ್ಷಿ ಋಷಿಗಳನ್ನು ತಡೆದು ಅಪಮಾನ ಮಾಡಿ ಅಪಮಾನಕ್ಕೀಡಾದಂತವರು ನಮಗೆ ಶಾಪ ಕೊಟ್ಟು ಹೋದರಣ್ಣ. ಈಗ ಯೋಚನೆ ಮಾಡಿ ಪ್ರಯೋಜನವಿಲ್ಲ. ಭಗವಂತನಾದ ನಾರಾಯಣನನ್ನು ನಮ್ಮನ್ನು ಕಾಪಾಡಬೇಕು, ಆ ಪರಮಾತ್ಮನನ್ನು ರಕ್ಷಿಸಬೇಕು. ಎಲ್ಲ ಭಗವಂತನಿಚ್ಛೆ, ಎಲ್ಲ ಪರಮಾತ್ಮನಿಚ್ಛೆ. ಅವನಾಡುವ ಅಂತ ಆಟದಲ್ಲಿ ನಾವೆಲ್ಲ ಪಾತ್ರಧಾರಿಗಳಷ್ಟೇ. ಬನ್ನಿ ಆ ಭಗವಂತನನ್ನು ಬೇಡೋಣ ಅಂತ ಈ ಜೈವಿಜಯರು ತಮ್ಮ ದುರಹಂಕಾರವನ್ನು ದೂರ ಮಾಡಿ ಕೊನೆಗೆ ಪ್ರಾಯಶ್ಚಿತ್ತಕ್ಕಾಗಿ ಭಗವಂತನ ಸನ್ನಿಧಿಗೆ ಬರುತ್ತಾರೆ. ಪರಮಾತ್ಮ ನಾರಾಯಣ ವೈಕುಂಠವಾಸ. ಜೈವಿಜಯರೇ, ಯಾಕಿಷ್ಟೊಂದು ಹಾಕನಂದನೆಯಿಂದ ಬರ್ತಾ ಇದ್ದೀರಾ? ಏನಾಯ್ತು ಪ್ರಭು? ನಿನ್ನ ದರ್ಶನಕ್ಕೆ ಅಂತ ಬಂದ ಬ್ರಹ್ಮರ್ಷಿ ಋಷಿಗಳನ್ನು ತಡೆದು ಅಪಮಾನ ಮಾಡಿ ಘೋರವಾದ ಶಾಪಕ್ಕೆ ಈಡಾಗಿದ್ದೇವೆ ಪ್ರಭು. ದಯಮಾಡಿ ನಮ್ಮನ್ನು ಶಾಪಪುತ್ರನಾಗಿ ಮಾಡು. ಜೈವಿಜಯರೇ, ವೈಕುಂಠದ ದ್ವಾರಪಾಲಕರಾದರೂ ನಿಮ್ಮಲ್ಲಿ ಅಹಂಕಾರ ಅನ್ನೋದು ಕಡಿಮೆ ಆಗ್ಲಿಲ್ವಲ್ಲ. ಬಂದಿರುವ ಬ್ರಹ್ಮರ್ಷಿ ಋಷಿಗಳನ್ನು ತಡೆದು ಅಪಮಾನ ಮಾಡಿದ್ದಲ್ಲದೆ ಶಾಪಕ್ಕೀಡಾಗಿರಬೇಕು. ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಅನ್ನೋದು ಆಗಲೇಬೇಕಲ್ವಾ? ಹೇಳಿ, ನಿಮಗೆ ಪ್ರಾಯಶ್ಚಿತ್ತದ ಬಗೆಯನ್ನು ತಿಳಿಸ್ತೇನೆ. ನಿಮಗೆ ಯಾವುದು ಬೇಕು ಆಯ್ಕೆ ನೀವೇ ತೀರ್ಮಾನಿಸಿ. ಭೂಲೋಕದಲ್ಲಿ ನನ್ನ ಭಕ್ತರಾಗಿ 7 ಜನ್ಮಗಳನ್ನೆತ್ತಿ ಬರುತ್ತೀರೋ ಅಥವಾ ನನ್ನ ವೈರಿಗಳಾಗಿ 3 ಜನ್ಮಗಳನ್ನೆತ್ತಿ ಬರುವಿರೋ ನೀವೇ ಯೋಚನೆ ಮಾಡಿ. ಜೈವಿಜಯರು ಹೇಳ್ತಾರಂತೆ, ಪರಮಾತ್ಮ ಹೆಚ್ಚು ಕಾಲಿನ ಸನ್ನಿಧಿಯನ್ನು ಬಿಟ್ಟು ಇರಲಾರು ಪ್ರಭು. ವೈರಿಗಳಾದರೂ ಚಿಂತೆ ಇಲ್ಲ, 3 ಜನ್ಮಗಳೇ ಸಾಕು. ತಥಾಸ್ತು. ಭಗವಂತನಾದ ನಾರಾಯಣ ಹಭಯವನ್ನು ಕೊಟ್ಟನಲ್ಲ. ಜೈವಿಜಯರಾದವರು ವೈಕುಂಠವನ್ನು ಬಿಟ್ಟು ನಡೆದು ಬರ್ತಾ ಇದ್ರೆ
ಅವರ ಎದುರಾಗಿ ಬ್ರಹ್ಮಮಾನಸ ಪುತ್ರರಾಗಿರ್ತಕ್ಕಂಥ ನಾರದ ಮುನಿಗಳು ಲೋಕ ಸಂಚಾರಿಕರಾದಂಥವರು ಭಗವಂತನ ನಾಮಸ್ಮರಣೆ ಮಾಡಿ ಬರ್ತಾ ಇದ್ದಾರಂತೆ. ಅವರ ಹುಟ್ಟುವಳಿ ವಿಚಾರವನ್ನ ತಿಳಿಸೋದಕ್ಕೆ ಯಾವ ರೀತಿಯಾಗಿ ಅದರ ಎದುರಾಗಿ ಬರ್ತಿರ್ಬೇಕಾದ್ರೆ ಜಯ ವಿಜಯರಾದರನ್ನು ನೋಡ್ತಾರಂತ ನಾರದರು. ಓಹೋ, ಏನ್ರಪ್ಪ ಜಯ ವಿಜಯರೇ, ನೀವ್ ಈ ಕಡೆ ವೈಕುಂಠದ ದ್ವಾರಪಾಲಕರಾದ ನೀವು ಭಗವಂತನ ಸನ್ನಿಧಿ ಬಿಟ್ಟು ಇಲ್ಲಿ ಬಂದಿದ್ದೀರಾ, ಸಮಾಚಾರವೇನು? ನಾರದರೆ, ನೀವೆಲ್ಲವನ್ನ ತಿಳಿದವರು, ನಿಮಗೆ ತಿಳಿಸುವುದಾದರೂ ಏನಿದೆ ಸ್ವಾಮಿ? ಬ್ರಹ್ಮರ್ಷಿ ಋಷಿಗಳ ಶಾಪಕ್ಕೀಡಾಗಿ ಘೋರವಾದ ಶಾಪವನ್ನು ಧರಿಸಿ ಭೂಲೋಕದಲ್ಲಿ ಬಂದಿದ್ದೇವೆ ಪ್ರಭು. ಭೂಲೋಕದಲ್ಲಿ ಅವತಾರ ಎತ್ತುವಂತ ಮುನ್ಸೂಚನೆಯನ್ನು ಕಳೆದು ಬಂದಿದ್ದೇವೆ. ಭಗವಂತನಲ್ಲಿ ಅಭಯವನ್ನು ಬೇಡಿ 3 ಜನ್ಮಗಳೇ ಸಾಕು ಅಂತ ಹೇಳಿ ಬಂದಿದ್ದೇವೆ. ದಯಮಾಡಿ ನೀವು ಅದಕ್ಕೊಂದು ದಾರಿ ತೋರಿಸಿ. ಜಯ ವಿಜಯರೇ, ವೈಕುಂಠದ ದ್ವಾರಪಾಲಕರಾದ್ರೂ ನಿಮ್ಮಲ್ಲಿ ಅಹಂಕಾರ ಒಂದು ಕಿಂಚಿತ್ತು ಕಡಿಮೆ ಆಗ್ಲಿಲ್ವಲ್ಲ? ಅದಕ್ಕಾಗಿ ಬ್ರಹ್ಮರ್ಷಿ ಋಷಿಗಳ ಶಾಪಕ್ಕೀಡಾಗಿ ಈಗ ಬಂದಿರುವಿರಿ. ಸರಿ, ಈಗ ಪರಮಾತ್ಮನ ಆಣತಿ ಏನಾಗಿದೆ? ವೈರಿಗಳಾದರೂ ಚಿಂತೆ ಇಲ್ಲ, 3 ಜನ್ಮವೇ ಸಾಕು ಎಂದು ಭಗವಂತನಲ್ಲಿ ಬೇಡಿ ಬಂದಿದ್ದೇವೆ. ನಾವು ಭೂಲೋಕದಲ್ಲಿ ಹುಟ್ಟುವಂತ ಪ್ರಶಸ್ತವಾದ ಸ್ಥಳ, ವಂಶ ನೀವೇ ದಯಮಾಡಿ ತಿಳಿಸಬೇಕು. ನೋಡಿ, ಈ ಜಯ ವಿಜಯರು ಭೂಲೋಕದಲ್ಲಿ 3 ಅವತಾರ ಎತ್ತೋದು ನೋಡಿ ವೈರಿಗಳಾಗಿ. ಮೊದಲನೇದು ಕೃತಯುಗದಲ್ಲಿ ನಮ್ಮ ಈ ಕಥೆಯಲ್ಲಿ ಬರ್ತಕ್ಕಂಥ ಯಾವ ಹಿರಣ್ಯಕಶಿಪು ಹಿರಣ್ಯಾಕ್ಷನ ಅವತಾರ. 2ನೇ ಜನ್ಮ ತ್ರೇತಾಯುಗದಲ್ಲಿ ರಾವಣ ಕುಂಭಕರ್ಣನಾಗಿ ಹುಟ್ಟೋದು. 3ನೇ ಜನ್ಮ ಯಾವ ದ್ವಾಪರದಲ್ಲಿ ಶಿಶುಪಾಲ ದಂತವಕ್ರನಾಗಿ ಹುಟ್ಟೋದು. 3 ಜನ್ಮಗಳ ವೈರತ್ವವನ್ನ ಆ 3 ಜನ್ಮದಲ್ಲೂ ನಾರಾಯಣನಿಗೆ ವಿರುದ್ಧವಾಗಿ ಹುಟ್ಟೋದು. ಯಾಕೆಂದ್ರೆ 3ನೇ ಜನ್ಮ ಕೇಳಿದ್ದಲ್ವಾ, ಅದಕ್ಕಾಗಿ ವೈರತ್ವದಿಂದನೇ ಹುಟ್ಟಿ ವೈರತ್ವದಿಂದನೇ ಭಗವಂತನಲ್ಲಿ ಮೋಕ್ಷಸ್ಥವನ್ನು ಪಡೆಯುವುದು ಈ 3 ಜನ್ಮಗಳು. ಇಲ್ಲಿ ನಾರದರು ಹೇಳ್ತಾರೆ, ಜಯ ವಿಜಯರೇ, ಭೂಲೋಕದಲ್ಲಿ ಕಶ್ಯಪ ಬ್ರಹ್ಮ ದಿತಿದೇವಿಯ ಮಕ್ಕಳಾಗಿ ಅವತಾರಿ ಎತ್ತುವುದು ನನಗೆ ಪ್ರಶಸ್ತವಾಗಿದೆ. ಸುಮಾರು ದಿನಗಳಿಂದ ದಿತಿದೇವಿಯಾದವಳು ತನ್ನ ಪತಿದೇವರಲ್ಲಿ ಮಕ್ಕಳಿಗೋಸ್ಕರವಾಗಿ ಬೇಡ್ತಾ ಇದ್ದಾಳೆ. ನೀವೀರ್ವರು ಅವಳ ಮಡಿಲಲ್ಲಿ ಹುಟ್ಟುವುದು ನನಗೆ ಪ್ರಶಸ್ತವಾಗಿ ಕಾಣ್ತಾ ಇದೆ. ಏನ್ ಹೇಳಿದ್ರಿ? ಆಗಲಿ ನಾರದರೆ, ನೀವು ಹೇಳಿದ ರೀತಿಯಲ್ಲೇ ನಾವಾಗೇ ಹುಟ್ಟಿ ಈ ಜನ್ಮದ ಒಂದು ಋಣಭಾರವನ್ನು ತೀರಿಸ್ಕೋತೇವೆ ಅಂತ ಆ ಜಯ ವಿಜಯರಾದವರು ದಿತಿದೇವಿಯ ಗರ್ಭದಲ್ಲಿ ಹುಟ್ಟಲು ನಿಶ್ಚಯವಾದಾಗ ಭೂಲೋಕದ ಶೋಣಿತಾಪುರಕ್ಕೆ ಭಗವಂತನ ಸಾಕಾರದಿಂದ ದಿತಿದೇವ ಮಕ್ಕಳಾಗಿ ಹುಟ್ಟುವಂತ ಮಕ್ಕಳೇ ಯಾವ ಕಶ್ಯಪ ಬ್ರಹ್ಮನ ಮಗನಾಗಿರ್ತಕ್ಕಂಥ ಹಿರಣ್ಯ ಕಶ್ಯಪ ಹಿರಣ್ಯನಾಕ್ಷರಾಗಿ ಹುಟ್ಟೋದು ನೋಡಿ. ಈ ಮೊದಲನೇ ಅವತಾರವೇ ಈ ಹಿರಣ್ಯ ಕಶ್ಯಪ ಹಿರಣ್ಯಾಕ್ಷರಾಗಿ ಹುಟ್ಟೋದು. ಯಾಕೆಂದ್ರೆ ಎಲ್ಲ ಭಗವಂತನ ಇಚ್ಛೆಯಾಗಿ ನಡಿಬೇಕು, ಅದನ್ನ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಸಾವು ಯಾವ ರೂಪದಲ್ಲಿ ಯಾವ ಕ್ಷಣದಲ್ಲಿ ಯಾವಾಗ ಬೇಕಾದ್ರೂ ಬರ್ಬೋದು, ಹೀಗೆ ಬರುತ್ತೆ ಅಂತ ನಾವ್ ಹೇಳಕ್ಕಾಗಲ್ಲ. ಬಂದ ಮೇಲೆ ಅದನ್ನ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ, ಹೋಗ್ಲೇಬೇಕು. ಇವತ್ತು ನಾವು ಶಿವಣ್ಣನ ಹೋಗಿದ್ದೇವೆ ಅಂತ ದುಃಖ ಪಡ್ತಾ ಇದೀವಿ ನಿಜ, ಆದ್ರೆ ನಮಗೂ ಈ ದಿನ ಬರುತ್ತಲ್ಲ, ತಪ್ಪಿಸ್ಕೊಳಕ್ಕಾಗಲ್ವಲ್ಲ. ಇವತ್ತವರು, ನಾಳೆ ನಾವು, ನಾಳಿದ್ ನೀವು. ಮನುಷ್ಯ ಎಷ್ಟು ದಿನ ಬದುಕ್ತಾನೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ದಿನ ಬದುಕಿ ತಾನೇನನ್ನು ಗಳಿಸಿ ಹೋಗ್ತಾನೆ ಅನ್ನುವುದು ಬಹಳ ಮುಖ್ಯ. ಇವತ್ತು ನಮ್ಮೆಲ್ಲರ ಪ್ರೀತಿ ವಿಶ್ವಾಸ ಗಳಿಸಿ ಹೋದವರು ಶಿವಣ್ಣನವರು. ಯಾವತ್ತೂ ಜೀವನದಲ್ಲಿ ಸತ್ರು ಬದುಕ್ಬೇಕಂತೆ ನೋಡಿ, ಬದುಕಿದ್ರು ಸತ್ತಾಗಿರ್ಬಾರದಂತೆ. ಸತ್ರು ಬದುಕ್ತಾಗಿರ್ತಾನಲ್ಲ ಅವರು ನಿಜವಾದ ವ್ಯಕ್ತಿ. ಇವತ್ತು ನಮ್ಮ ಜೊತೆಗಿಲ್ದೇ ಇದ್ರು ನಮ್ಮೆಲ್ಲರ ಜೊತೆಯಾಗೇ ಇದ್ದಾರೆ ಎನ್ನುವ ವಿಶ್ವಾಸ ತುಂಬಿದವರು ನಮ್ಮ ಶಿವಣ್ಣನವರು. ಶರಣರ ಗುಣವ ಮರಣದಲ್ಲಿ ನೋಡುವಂತ ದೊಡ್ಡವರು ಹೇಳುವ ಹಾಗೆ ಒಬ್ಬ ವ್ಯಕ್ತಿ ಗುಣವನ್ನ ಅವನು ಸತ್ತಾಗ ಅವನ ಜೊತೆ ಸೇರುವಂತ ಜನರನ್ನು ನೋಡಿ ಕಲಿ ಅಂತ ಹೇಳ್ತಾರೆ. ಇವತ್ತು ನಮ್ಮೆಲ್ಲರ ಪ್ರೀತಿ ವಿಶ್ವಾಸ ಗಳಿಸಿ ಭಗವಂತನಲ್ಲಿ ಮೋಕ್ಷಸ್ಥರಾಗ್ತಾ ಇದ್ದಾರೆ ನಮ್ಮ ಶಿವಣ್ಣನವರು. ಅದಕ್ಕೆ ಜಗದೊಳಗೆ ನಾನು ನನ್ನದು ನನ್ನಿಂದಲಿಂದ ಬದುಕುವ ಮನುಷ್ಯ ಏನನ್ನು ಗಳಿಸಿ ಹೋಗಲ್ಲ. ಇರುವ 3 ದಿನದ ಜಂಜಾಟ ತೊರೆದು ಹೋಗುವ ಮನುಷ್ಯ ಏನ್ ತಾನೇ ಗಳಿಸ್ತಾನೆ, ಎಲ್ಲವೂ ಕೂಡ ಶೂನ್ಯವಿದ್ದಾಗೆ ಅನ್ನೋದಕ್ಕೆ ಒಂದು ಗೀತೆ ಹೇಳ್ತಾರೆ. ಗೀತೆ ನಾಡೋಣ, ಪೂಜೆ ಮಾಡಿ. ನರ್ತನವನ್ನು ಆನಂದಿಸಿದ ಶೋಣಿತಾಪುರದ ಪ್ರಜೆಗಳೆಲ್ಲರೂ ಕೂಡ ಸಂತೋಷವಾ ಕಾಲ ಕಳೆದಾಗ ಸಹೋದರನಾದಂತ ಹಿರಣ್ಯಾಕ್ಷ ಎದ್ದು ನಿಂತುಕೊತಾನೆ. ಅಣ್ಣ, ನಿನ್ನ ಪ್ರತಾಪಕ್ಕೆ ಎದುರಿಲ್ಲ, ನಿನ್ನ ಸಾಹಸಕ್ಕೆ ಎಡೆಯಿಲ್ಲ, ನಿನ್ನ ವೈಭೋಗಕ್ಕೆ ಸರಿ ಸಾಟಿ ಇಲ್ಲ. ಇಷ್ಟಿದ್ದರೂ ನನಗೆ ನೆಮ್ಮದಿಯಿಲ್ಲ. ಏಕೆ ಸಹೋದರ, ಏನಾಯಿತು? ಸಪ್ತ ಪಾತಾಳಗಳು ನಿನ್ನ ಪಾದದಡಿಯಲ್ಲಿ ಬಿದ್ದಿರಬೇಕು. ನಮ್ಮ ಪಾದದಡಿಯಲ್ಲಿ? ಹೌದು. 3 ಲೋಕಗಳು ನಿನ್ನ ಮುಷ್ಟಿಯಲ್ಲಿರಬೇಕು. ನಮ್ಮ ಮುಷ್ಟಿಯಲ್ಲಿ? ನಮ್ಮ ಮುಷ್ಟಿಯಲ್ಲಿ. ಸುರಲೋಕವೇ ಸತ್ತು ಬಿದ್ದಿರಬೇಕು. ಆ ಸುರಲೋಕವೇ ಸತ್ತು ಬಿದ್ದಿರಬೇಕು. ಹೌದು ಹೌದು. ಅಷ್ಟೇ ಅಲ್ಲ ಅಣ್ಣ,
ಕಾಮಧೇನುವಿನ ಕಡೆ ಕಾಲು ಚಾಚಿ ಕಲ್ಪವೃಕ್ಷದಲ್ಲಿ ಮಲಗಿರುವ ನಿನ್ನನ್ನು ಆ ಶತಿಪತಿಯು ಎದರಿ ಪೂಜಿಸಬೇಕು. ಎದರಿ ಪೂಜಿಸಬೇಕು ಆ? ಎದರಿ ಪೂಜಿಸಬೇಕು. ಅಣ್ಣ, ಅಪ್ಪಣೆ ಕೊಡು. ನನ್ನ ಪ್ರಾಣವನ್ನಾದರೂ ಹೊಟ್ಟೆ ಇಟ್ಟು ಈ ಕಾರ್ಯವನ್ನು ಸಾಧಿಸಬರುವೆನು. ಅಪ್ಪಣೆ ಕೊಡಣ್ಣ. ಬೇಡ ಸಹೋದರ, ಬೇಡ. ನಿನಗಿಂತ ಮುಖ್ಯವಾದದ್ದು ನನಗೆ ಜಗತ್ತಿನಲ್ಲಿ ಯಾವುದೂ ಇಲ್ಲ. ನೀನೊಬ್ಬ ನನ್ನ ಜೊತೆಗಿದ್ದರೆ 3 ಲೋಕಗಳೇ ನನ್ನ ಜೊತೆಯಾಗಿದ್ದ ಹಾಗೆ. ಬೇಡ ಸಹೋದರ. ಏಕೆ ಅಣ್ಣ? ನನ್ನ ಪರಾಕ್ರಮದ ಮೇಲೆ ನಿನಗೆ ಶಂಕೆಯೇ? ಉಕ್ಕುತ್ತಿರುವ ಉತ್ಸಾಹವನ್ನು ತಡೆಯಬೇಡ ಅಣ್ಣ. ಕಥನೋತ್ಸಾಹದಿಂದ ನಡುಗುತ್ತಿರುವ ಈ ಕೈಗಳನ್ನು ತಡೆಯಬೇಡ. ಅಪ್ಪಣೆ ಕೊಡು. ಮಹತ್ಕಾರ್ಯವನ್ನು ಸಾಧಿಸಿ ಬರುತ್ತೇನೆ. ಇಲ್ಲ ಅನ್ನದೆ ಅಪ್ಪಣೆ ಕೊಡು. ಆಗಲಿ ಸಹೋದರ, ದಿಗ್ವಿಜಯಶಾಲಿಯಾಗಿ ಹಿಂತಿರುಗಿ ಬಾ. ಹಿಂತಿರುಗಿ ಬಾ ಅಣ್ಣ. ಅಣ್ಣ, ಸಹೋದರ, ಇಬ್ಬರು ಆನಂದ ಪರವಶರ ಕಾಲ ಕಳೀತಾ ಇದ್ರೆ ಹಿರಣ್ಯಾಕ್ಷನ ಆಹುತಿ ಹತ್ತಿರವಾಗುವ ಸಮಯ ನೋಡಿ 3 ಲೋಕಗಳನ್ನೇ ಸುತ್ತಾಡಿ ದಿಗ್ವಿಜಯದಲ್ಲಿ ಜಯವನ್ನು ಸಾಧಿಸಿ ಬರುತ್ತೇನೆ ಅಂತ ಅಣ್ಣನ ಆಶೀರ್ವಾದವನ್ನು ಪಡೆದು ಹಿರಣ್ಯಾಕ್ಷ ದಿಗ್ವಿಜಯದ ಕಡೆ ಹೊರಟ. ದಿಗ್ವಿಜಯದ ಕಡೆಗೆ ಸೈನಿಕ ಪರ್ವತನಾಗಿ ಹೊರಟವನು ಹಿರಣ್ಯಾಕ್ಷ ಮೊಟ್ಟ ಮೊದಲು ಏನ್ ಮಾಡ್ತಾನೆ? 106 ಅಶ್ವಮೇಧ ಯಾಗಗಳನ್ನು ಮಾಡಿ ಮಹಾಫಲಗಳನ್ನು ಹೊಂದಿಕೊಂಡಿರುವಂತ ವರುಣನ ಆಸ್ಥಾನದ ಕಡೆ ಬರ್ತಾ ಇದ್ದಾನೆ ಹಿರಣ್ಯಾಕ್ಷನಾದನು. ಇತ್ತ ವರುಣನಾಗಿರ್ತಕ್ಕಂಥವನು ಭಕ್ತಿಯಿಂದ ಹೋಮಕುಂಡದ ಧ್ಯಾನದಲ್ಲಿ ಮುಳುಗಿರಬೇಕಾದ್ರೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ವರುಣನ ಆಸ್ಥಾನಕ್ಕೆ ಬಂದ ಹಿರಣ್ಯಾಕ್ಷ, ವರುಣ ಯಾರು? ಓ ಹಿರಣ್ಯಾಕ್ಷ, ಏನಪ್ಪ ಈ ಕಡೆದ ಮೇಲೆ ಹೊಡಿಸ್ಬಿಟ್ಟಿದ್ಯಾ? ಸಮಾಚಾರವೇನು? ವರುಣ, ನಾನು ನಿನ್ನ ಜೊತೆ ಯುದ್ಧವನ್ನು ಆಡಬೇಕು, ಸಿದ್ಧನಾಗು. ಏನು? ನನ್ನ ಜೊತೆ ಯುದ್ಧವ? ಯಾಕಪ್ಪ ನಿನಗಿಂತ ಆವೇಗ? ಎಷ್ಟೋ ಯಾಗಗಳ ಫಲಗಳನ್ನು ಮಾಡಿ 106 ಫಲಗಳನ್ನು ಹೊಂದಿರುವೆ ನೀನು. ಅದಕ್ಕಾಗಿ ನನಗೆ ಸರಿಸಮಾನವಾದ ವ್ಯಕ್ತಿ ಅಂತ ನಿನ್ನನ್ನೇ ಆಯ್ಕೆ ಮಾಡಿಕೊಂಡಿರೋದು. ಯುದ್ಧಕ್ಕೆ ಸಿದ್ಧನಾಗು. ಹಿರಣ್ಯಾಕ್ಷ, ಅದೆಲ್ಲ ಮುಗಿದು ಹೋದ ಕತೆ ಕಣಯ್ಯ. ಈಗ ನನಗೆ ಯುದ್ಧದ ಉತ್ಸಾಹವೇ ಇಲ್ಲ. ನನಗದು ಬೇಕಾಗಿಲ್ಲ. ನಿನ್ನ ಜೊತೆ ಯುದ್ಧವನ್ನು ಆಡಬೇಕು, ಸಿದ್ಧನಾಗು ಅಷ್ಟೇ. ನೋಡು ಹಿರಣ್ಯಾಕ್ಷ, ನಿನಗೆ ಸರಿಸಮಾನವಾದ ವ್ಯಕ್ತಿ ಜೊತೆ ಯುದ್ಧವಾಡಿದ್ರೆ ಆ ಯುದ್ಧಕ್ಕೊಂದು ಸೊಗಸು. ನನ್ನ ಮೇಲಿನ ಪರಾಕ್ರಮ ಯಾಕಯ್ಯ? ನನಗೆ ಸರಿಸಮಾನವಾದ ವ್ಯಕ್ತಿ ಯಾರು? ಇನ್ಯಾರು? ವೈಕುಂಠವಾಸನಾದ ಶ್ರೀಮನ್ನಾರಾಯಣ. ಓ ನಾರಾಯಣ! ಹೌದು ಹಿರಣ್ಯಾಕ್ಷ, ನಿನಗೆ ಸರಿಯಾದ ವ್ಯಕ್ತಿ ನಾರಾಯಣನೇ. ಅವನ ಜೊತೆ ಯುದ್ಧವನ್ನು ಆಡಿ ಗೆದ್ದರೆ 3 ಲೋಕಗಳನ್ನು ಗೆದ್ದ ಹಾಗಾಗುತ್ತೆ. ಯೋಚಿಸು. ನಿಜ ವರುಣ, ನಾನು ನಾರಾಯಣನ ಜೊತೆ ಯುದ್ಧವನ್ನು ಆಡಿ ದಿಗ್ವಿಜಯಶಾಲಿ ಆಗ್ತೇನೆ. ಕಿಂಕರರೇ, ಈ ವರುಣ ಲೋಕವನ್ನೇ ಧ್ವಂಸ ಮಾಡಿಬಿಡಿ ಅಂತ ವರುಣ ಲೋಕವನ್ನು ಧ್ವಂಸ ಮಾಡಲು ಹಾಗೆ ಮಾಡಿ ಹಿರಣ್ಯಾಕ್ಷ ನೇರವಾಗಿ ಆಕಾಶದಲ್ಲಿ ವೈಕುಂಠದ ಕಡೆ ಹೊರಡ್ತಾ ಇದ್ದಾರಂತ ನೋಡಿ. ಇವನು ವೈಕುಂಠದ ಕಡೆ ಹೊರಡ್ತಾ ಇದ್ದಾರೆ. ಎದುರಾಗಿ ನಾರದರ ಬ್ರಹ್ಮಮಾನಸ ಪುತ್ರರಾದ ನಾರದರು ಭಗವಂತನ ಸಂಕೀರ್ತನೆ ಆಡ್ಕೊಂಡು ಬರ್ತಾ ಇದ್ದಾರೆ. ಹೇಗೆ? ನಾರದರ ಪರಮಾತ್ಮನ ಸ್ಮರಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಎದುರಾಗಿ ಬರಬರನ ಹಿರಣ್ಯಾಕ್ಷ ಹೊರಡ್ತಾ ಇದ್ದಾನೆ. ನಾರದರವನ್ನ ಕಂಡು ಹೇಳ್ತಾರೆ, ಯಾರು? ಯಾರದು? ಹಿರಣ್ಯಾಕ್ಷ ಹೇಳ್ತಾರೆ, ನಮ್ಮ ಪರಿಚಯ ಇಲ್ಲವೇ ನಾರದರ ನಿಮಗೆ? ಯಾರು ಅಂತ ಹತ್ರ ಬಂದು ನಾರದ ನೋಡಿದಾಗ, ಓಹೋ ಹಿರಣ್ಯಾಕ್ಷ, ಶತ್ರುಗಳನ್ನ ಮಟ್ಟ ಹಾಕುವ ಹರೇ ಹಿರಣ್ಯಾಕ್ಷ. ಅಲ್ಲ ಕಣಯ್ಯ, ಇಷ್ಟು ಹಾತುರದಲ್ಲಿ ಹೊರಟರೆ ಹೇಗಯ್ಯ ತಿಳಿಯುತ್ತೆ? ಅದಿರಲಿ, ಎಲ್ಲಿಗೆ ಪಯಣ? ವೈಕುಂಠದ ಕಡೆಗೆ ಬರುತ್ತೀರಾ? ಯಾಕೆ? ಆ ನಾರಾಯಣನನ್ನು ಈ ಹಿರಣ್ಯಾಕ್ಷ ಸಿಗದು ಹಾಕುವುದನ್ನ ಕಣ್ಣಾರೆ ನೋಡುವುದಕ್ಕೆ. ಅಯ್ಯೋ, ಏಕಯ್ಯ ಬಂತು ನಿನಗಿಂತ ದುರ್ಬುದ್ಧಿ? ಏನಂದರಿ? ಅಲ್ಲ ಕಣೆ, ಇಂಥ ಮಹತ್ ಕಾರ್ಯಕ್ಕೆ ಹೋಗುತ್ತಿರಬೇಕಾದ್ರೆ ನಮ್ಮಂತವರ ಸಲಹೆ ಕೇಳಬಾರದೆ? ಏನು ನಿಮ್ಮ ಸಲಹೆ? ಆ ನಾರಾಯಣ ಮಹಾಮಾಯಾವಿ, ನಾವು ದಾನವರು, ಅವನಿಗಿಂತಲೂ ಮಾಯಾವಿಗಳು. ಅವನು ಹಾದಿದೇವ ಕಣಯ್ಯ. ಓ, ಅದಕ್ಕೆ ಅವನನ್ನು ಅಂತ್ಯದೇವ ಮಾಡಲು ಹೊರಟಿರುವುದು ಕಣಯ್ಯ. ಹಿರಣ್ಯಾಕ್ಷ, ಅವನು ಅಚ್ಯುತ. ನನ್ನ ಗದೆಯಿಂದ ಅವನಿಗೆ ಹೊಡೆದರೆ ಅವನು ಚ್ಯುತ. ಏನೇ ಆಗಲಿ ಹಿರಣ್ಯಾಕ್ಷ, ದೊಡ್ಡವರ ಸಲಹೆ ಕೇಳುವುದು ಬಹಳ ಮುಖ್ಯ. ಯಾರು ದೊಡ್ಡವನು? ನಾನೇ. ವಯಸ್ಸಿನಲ್ಲಿ ಶಕ್ತಿಯಲ್ಲಿ ನೀನೆ. ಹಾಗೆ ಹೇಳಿ ನಾರದರು ಹೇಳ್ತಾರಂತೆ, ಹಿರಣ್ಯಾಕ್ಷ ನೋಡು,
ಎದುರಾಳಿಯಾದವನು ಆಕ್ರೋಶದಲ್ಲಿ ಹೆದರಾದಾಗಲೇ ಯುದ್ಧಕ್ಕೆ ಸೊಗಸು. ಆದರೆ ಯಾವಾಗಲೂ ಶೇಷಾಚಲದಲ್ಲಿ ಆನಂದವಾಗಿ ಸಂತೋಷವಾಗಿ ಮಲಗಿರುವ ನಾರಾಯಣನಿಗೆ ಕೋಪವೇ ಇಲ್ಲವೇ? ಹೊಸ ವಿಷಯ. ನಾರದರೆ ಆ ನಾರಾಯಣನಿಗೆ ಕೋಪ ಬರುವಂತೆ ಮಾಡಬೇಕಾದ್ರೆ ಏನು ಮಾಡಬೇಕು? ಆಗ ಬಾ ದಾರಿಗೆ. ಹಿರಣ್ಯಾಕ್ಷ, ನಿನಗೆ ಈ ಜಗತ್ತಿನಲ್ಲಿ ಅತ್ಯಂತ ಪ್ರಿಯವಾದವರು ಯಾರು? ನೀವೇ. ನಾನಾ? ಬಹಳ ಸಂತೋಷ, ಬಹಳ ಸಂತೋಷ. ನನ್ನನ್ನು ಬಿಟ್ಟರೆ ನನ್ನ ತಾಯಿ, ನಿನ್ನ ತಾಯಿಯನ್ನು ಬಿಟ್ಟರೆ ನನ್ನ ತಂದೆ, ನಿನ್ನ ತಂದೆಯನ್ನು ಬಿಟ್ಟರೆ ನಮ್ಮಣ್ಣ, ನಿಮ್ಮಣ್ಣನನ್ನು ಬಿಟ್ಟರೆ ನನ್ನ ಪತ್ನಿ. ನಿನ್ನ ಪತ್ನಿ. ಒಂದು ವೇಳೆ ಆ ನಿನ್ನ ಪತ್ನಿಯನ್ನು ಯಾರಾದರೂ ಕೆಣಕಿದರೆ ಸಿಗದ ಹಾಕ್ಬಿಡ್ತೇನೆ. ಹೇಳಿ. ಅಯ್ಯೋ, ಇಲ್ಲಿ ಯಾರೇ ಇದ್ದಾರೆ, ಒಂದು ವೇಳೆ ನಿನ್ನ ಪತ್ನಿಯನ್ನು ಯಾರಾದರೂ ಕೆಣಕಿದ್ದಾರೆ ಅಂತ ಒಂದು ಮಾತು ಹೇಳಿದ್ರು. ನೋಡಿದ್ಯಾ, ನಿನಗದೆಷ್ಟು ಆಕ್ರೋಶ ಆವೇಶ ಬಂತು. ಹೀಗೆ ಆ ನಾರಾಯಣನ ಪತ್ನಿಯನ್ನು ನೀನು ಹೀಗೆ ಕೆಣಕಿದರೆ ಅವನಿಗೂ ಹೀಗೆ ಆಕ್ರೋಶ ವೇಷ ಬಂದು ಆಗ ನಿಮ್ಮಿಬ್ಬರ ಕಾಳಗ. ಅದ್ಭುತ. ಬಲೆ ನಾರದರ ಬಲೆ. ಬ್ರಹ್ಮಚಾರಿಗಳಾಗಿದ್ದರೂ ಅದೆಷ್ಟೋ ವಿಚಾರಗಳನ್ನು ತಿಳಿದುಕೊಂಡಿರುವಿರಿ. ನಾರಾಯಣ ನಾರಾಯಣ, ನಾರಾಯಣ ನಾರಾಯಣ. ಎಲ್ಲಿದ್ದಾಳೆ ಆ ನಾರಾಯಣನ ಹೆಂಡತಿ? ಬೇಗ ಹೇಳಿ. ಸ್ವಲ್ಪ ಇರಯ್ಯ, ಯೋಚಿಸಬಾರ್ದ? ಒಬ್ಬಳು ಶ್ರೀದೇವಿ ಅವನ ವಕ್ಷಸ್ಥಳದಲ್ಲಿದ್ದಾಳೆ, ಪ್ರಯೋಜನವಿಲ್ಲ. ಇನ್ನೊಬ್ಬಳು ಹಿರಣ್ಯಾಕ್ಷ, ಅದೋ ಭೂದೇವಿ. ಬಲೆ ನಾರದರೆ, ನಿಮ್ಮಿಂದ ಸಹಾಯವೋ ಹತ್ತಿರವಾಯಿತು. ನಾನಿನ್ನು ಬರುತ್ತೇನೆ. ಭೂದೇವಿ ಪಟ್ಟನೆ ಹೊರಟು ಬಿಟ್ಟ ಹಿರಣ್ಯಾಕ್ಷ. ನಾರದರು, ಹೋಗು ಮದ ಅಂದ. ಹೋಗು, ನಿನ್ನ ಸಾವು ಸಮೀಪವಾಗಿದೆ, ಹೋಗು. ದುಷ್ಟರನ್ನು ಶಿಷ್ಟರನ್ನು ತಂದವನು ನೀನೇ. ನಿನ್ನನ್ನು ನಾನು ಹಿಂಸಿಸ್ತೇನೆ. ನಿನ್ನನ್ನು ಹಿಂಸಿಸಿದರೆ ನಿನ್ನ ಗಂಡನಾದ ನಾರಾಯಣನ ಜೊತೆ ಯುದ್ಧಕ್ಕೆ ಬರುತ್ತಾನೆ. ಆಗ ಅವನನ್ನು ಸದೆಬಡೆದು ದಿಗ್ವಿಜಯದಲ್ಲಿ ಜಯವಂತನಾಗಿ ನನ್ನ ಸಹೋದರನಿಗೆ ತಿಳಿಸಿ ಸಂತೋಷವನ್ನು ಹಂಚಿಕೊಟ್ಟಿದ್ದೇನೆ. ಬಾ ಬಾ ಅಂತ ಭೂದೇವಿಯನ್ನ ಸೆರೆ ಹಿಡಿದು ಪಾತಾಳ ಲೋಕದಲ್ಲಿ ಹೋಗಿ ಬಚ್ಚಿಡ್ತಾನೆ ಯಾರೋ ಹಿರಣ್ಯಾಕ್ಷ. ಇತ್ತ ಭೂದೇವಿಯಾದವಳು, ಅಯ್ಯಯ್ಯೋ, ಯಾಕೋ ಮದ ಅಂದ ನನ್ನ ಮೇಲೆ ಇಂತಹ ಕಣ್ಣು ಹಾಕಿದೀಯಾ? ನೀನು ಯುದ್ಧ ಮಾಡುವುದಾದರೆ ನೇರವಾಗಿ ನಾರಾಯಣ ಜೊತೆ ಯುದ್ಧ ಮಾಡು. ನನ್ನನ್ನು ಯಾಕೆ ಹಿಂಸಿಸ್ತಾ ಇದೆಯಾ? ಭೂದೇವಿ, ಮೂಗಿಡಿದ್ರೆ ಬಾಯಿ ಬಿಡಲೇಬೇಕಲ್ವಾ? ನಿನಗೆ ಹಿಂಸಿಸಿದ್ರೆ ತಾನೇ ನಿನ್ನ ಗಂಡನಾದವನು ಇಲ್ಲಿ ಬರೋದು, ಅವನ ಜೊತೆ ನಾನು ಯುದ್ಧ ಆಡಕ್ಕಾಗೋದು. ಅದಕ್ಕಾಗಿ ಆಡ್ತಿರುವ ನಾಟಕವಿದು. ಸುಮ್ಮನೆ ಹೋಗು, ನಿನ್ನ ಪತಿಯನ್ನು ಬಂದು ರಕ್ಷಿಸುವಂತವನನ್ನ ಕರಿ. ಪರಮಾತ್ಮ, ನಾರಾಯಣ, ವೈಕುಂಠವಾಸ, ಲಕ್ಷ್ಮೀ ರಮಣ, ನಿನ್ನ ಸತಿದೇವಿಯಾದಂತವಳಿಗೆ ಇಂತಹ ನೋವಿನ ಸಂಗತಿ ಬಂದರು. ವೈಕುಂಠದಲ್ಲೇ ಕುಳಿತಿರುವ ಪರಮಾತ್ಮ, ನಿನ್ನ ಸತಿಯನ್ನು, ನಿನ್ನ ಭೂದೇವಿಯನ್ನು ನೀನೇ ಕಾಪಾಡು, ರಕ್ಷಿಸು ಪರಮಾತ್ಮ, ರಕ್ಷಿಸುವಂತ ಭಕ್ತಿಯಿಂದ ಪರಮಾತ್ಮನಾದಂತ ನಾರಾಯಣನನ್ನು ಬೇಡ್ತಾ ಇದ್ದಾಳೆ ಭೂದೇವಿಯಾದವಳು. ನೋಡಿ, ಅಂದ್ರೆ ಜಗದೊಳಗೆ ಭಗವಂತನಾದಂತವನ ಆಣತಿ ಬಹಳ ಮುಖ್ಯಕರವಾದದ್ದು. ನಾ ಯಾವುದೇ ದೇವರಾದರೂ ನೇರವಾಗಿ ವೈರಿಯಾದಂಥವನಿಗೆ, ಶತ್ರು ಆದವನಿಗೆ ಶಾಪ ಕೊಡಕ್ ಹೋಗಲ್ಲ. ಅವನ ಪಾಪದ ಕೊಡ ತುಂಬ ತನಕ ಕಾಯ್ತಾನಂತೆ ಭಗವಂತ. ಅದು ತುಂಬಿಟ್ರೆ ಯಾರೇ ಬಂದ್ರು ಅವನ ಸಾವನ್ನ, ಅವನ ಅಂತ್ಯವನ್ನ ಯಾರೂ ತಪ್ಸಕ್ಕಾಗಲ್ವಂತೆ. ಇಲ್ಲಿ ಹಿರಣ್ಯಾಕ್ಷನ ಅಂತ್ಯವು ಹತ್ತಿರ ಆಗೋಯ್ತು. ಏಕೆಂದ್ರೆ ದೇವರಲ್ಲಿ ನಾವು ವರವನ್ನ ಕೇಳಬೇಕು ವಿನಃ ದೇವರನ್ನೇ ವಿರುದ್ಧವಾಗಿ ತಗೊಳಕ್ಕಾಗಲ್ಲ. ಯಾಕೆಂದ್ರೆ ಜೀವನ ಯಾವ ರೀತಿ ಯಾವ ರೂಪ ಆಗುತ್ತೆ ಅಂತ ನಾವು ಯಾರು ಹೇಳಕ್ಕಾಗಲ್ವಲ್ಲ. ಇವತ್ತು ನಮ್ಮ ಶಿವಣ್ಣನವರು ನಾವು ಕಳ್ಕೊಂಡಿದ್ದೀವಿ ನಿಜ. ಕೋಟಿ ಕೊಡ್ತೀವಿ ಅಂದ್ರೂ ನಾವು ಮತ್ತೆ ತರಕ್ಕಾಗತ್ತ ಅವ್ರನ್ನ? ಖಂಡಿತವಾಗ್ಲೂ ಇಲ್ಲ. ಸಾವು ಯಾವ ಬೇಕಾದ್ರೂ ಬರ್ಬೋದು, ಯಾವ ರೂಪದಲ್ಲಾದ್ರೂ ಬರ್ಬೋದು. ಆದರೆ ಒಂದು ವಿಶೇಷ ಏನು, ಹೋಗುವ ಸಂದರ್ಭದಲ್ಲೂ ತಮ್ಮ ಪುಣ್ಯ ಕಾರ್ಯವನ್ನು ನಿರ್ವಿಘ್ನ ನಡೆಸ್ಕೊಂಡು ಹೋಯ್ತವ್ರೆ ನಮ್ಮ ಶಿವಣ್ಣನವರು. ಕೆಲವರಿಗೆ ಸಿಗ್ತಕ್ಕಂಥ ಈ ಸೌಭಾಗ್ಯ ಮಹಾನ್ ಭಾವರದ್ದು ಹೋಗ್ತಾ ಇದೆ. ಯಾಕೆಂದ್ರೆ ನಮ್ಮ ಶೂತರಾದಂತ ಶಿವಣ್ಣನವರ ಜೀವನದಲ್ಲಿ ಕುಟುಂಬದವರು, ಬಂಧು ಬಳಗದವರು ಎಲ್ಲರೂ ಕೂಡ ಇವತ್ತು ಮನೆಯಲ್ಲಿ ಸೇರಿದ್ದಾರೆ. ಆ ವ್ಯಕ್ತಿ ಒಬ್ಬರಿಲ್ಲ ಅಂದ್ರೆ ದುಃಖವಾಗಿ ಆಗುತ್ತೆ. ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ಅನ್ನುವ ಹಾಗೆ ವ್ಯಕ್ತಿ ನಮ್ಮ ಜೊತೆಗಿಲ್ಲದಿದ್ರು ಅವರ ವ್ಯಕ್ತಿತ್ವ ಸದಾ ನಮ್ಮ ಜೊತೆಗಿರುತ್ತೆ. ಅದು ಯಾವತ್ತೂ ಕಣ್ಮರೆಯಾಗಲ್ಲ.
ಅಂತ ಮಹಾನುಭಾವರು ಇವತ್ತು ನಮ್ಮನ್ನು ತೊರೆದು ಭಗವಂತನಲ್ಲಿ ಸೇರಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಒಂದು ಕೊಂಡಾಡು ಬಂದ ಗೀತೆ ಮಾಡೋಣ, ಪೂಜೆ ಮಾಡಪ್ಪ.